ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಅಂತಂದ್ರೆ ಸಾಕು ಕೇವಲ ವೈಯಕ್ತಿಕ ಟೀಕೆಗಳಿಗೆ ಮಾತ್ರ ಸೀಮಿತ ಆಗ್ತಿದೆ. ಯಾರು ಕೂಡ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಯಾರು ಕೂಡ ಚರ್ಚೆ ಕೂಡ ಮಾಡ್ತಿಲ್ಲ. ಅದು ಸದನ ಆಗಿರ್ಬೋದು, ಸದನದ ಹೊರಗಡೆ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಎಲ್ಲ ವೈಯಕ್ತಿಕ ಟೀಕೆಗಳು ಮಾಡ್ತಿದ್ದಾರೆ. ಆದ್ರೆ ಆ ರೀತಿಯಂತ ವೈಯಕ್ತಿಕ ಟೀಕೆಗಳನ್ನ ಮಾಡದೆ ಏನಿದ್ರು ಕೂಡ ಕೇವಲ ಅಭಿವೃದ್ಧಿಗೆ ಮಾತ್ರ ಒತ್ತನ್ನ ಕೊಡ್ತಿದಂತ ಒಬ್ಬ ರಾಜಕಾರಣಿ ಅಂತಂದ್ರೆ ಅವರು ಎಸ್.ಎಂ. ಕೃಷ್ಣ ಅಂತಾನು ಕೂಡ ಹೇಳ್ಬೋದು. ಸಂಬಂಧಪಟ್ಟಂತೆ ಈಗ ಚನ್ನಪಟ್ಟಣದಲ್ಲಿ ಸಾಕಷ್ಟು ಅವರ ಅಪಾರ ಅಭಿಮಾನಿಗಳು ಕೂಡ ಅವರ ಅಂತಿಮ ನಮನ ಸಲ್ಲಿಸೋದಕ್ಕೆ ಬಂದಿದ್ದಾರೆ. ಅವ್ರನ್ನ ಕೂಡ ಮಾತಾಡ್ಸೋಣ. ಎಲ್ಲಿಂದ ಬಂದಿರಿ, ಏನ್ ಹೇಳ್ತಾರೆ ಅಂತ. ಸರ್, ಏನ್ ಅನ್ಸಿದೆ ಈಗ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರ ಬರ್ತಿದೆ? ಸರ್, ಅವರು ಧೀಮಂತ ನಾಯಕರು, ರಾಜ್ಯ ಮತ್ತು ದೇಶ ಕಂಡ ಅದ್ಭುತ ರಾಜಕಾರಣಿ, ಮುತ್ಸದ್ದಿ, ಮತ್ತೆ ತುಂಬಾ ಅನುಭವವನ್ನ ಹೊಂದಂತವರು. ವಿದೇಶಾಂಗ ಖಾತೆ ಸಚಿವರಾಗಿ ಮತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಮತ್ತು ರಾಜ್ಯದ ರಾಜ್ಯಪಾಲರಾಗಿ ಅನೇಕ ಚಿರಸ್ಮರಣೀಯ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಯಶಸ್ವಿನಿ ಕಾರ್ಯಕ್ರಮ ಆಗಿರ್ಬೋದು, ನೀರಾವರಿ ಯೋಜನೆ ಆಗಿರ್ಬೋದು, ಕಾವೇರಿ ನೀರಾವರಿ ನಿಗಮವನ್ನು ಸ್ಥಾಪಿಸಿದಂಥದ್ದಿರ್ಬೋದು, ಅಥವಾ KRS ಅಣೆಕಟ್ಟಿಗೆ ನವೀಕರಣವನ್ನು ಮಾಡಿಸುವಂತಹ ಉದ್ದೇಶ ಆಗಿರ್ಬೋದು. ಹೀಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಅವರು ಮಾಡಿದ್ದಾರೆ. 1999ರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದಾಗಿಂದ 2004ನೇ ತಾರೀಕು ಅಂದ್ರೆ ಆ ಇಸ್ವಿಯವರೆಗೂ ಅವರು ಮುಖ್ಯಮಂತ್ರಿಗಳಾಗಿದ್ರು. ಆ ಕಾರ್ಯಕ್ರಮಗಳನ್ನ ಮಾಡ್ತಾ ಜೊತೆಲಿ ಬಂದ ಸಂಕಷ್ಟಗಳನ್ನ, ಬರಗಾಲನ, ವೀರಪ್ಪನ ಅಪಹರಣ ಮಾಡಿದ್ದನ್ನ ಎಲ್ಲವನ್ನ ಕೂಡ ಸಮಚಿತ್ತದಿಂದ ಸಮರ್ಥವಾಗಿ ಧೀಮಂತ ನಾಯಕ ಗುಣಗಳನ್ನ ಹೊಂದಂತ ಎಸ್.ಎಂ. ಕೃಷ್ಣಾಜಿ ಅವರು ಅದ್ಭುತವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದ್ರು. ಅವರು ಈ ದೇಶಕ್ಕೆ ಮತ್ತೆ ರಾಜ್ಯಕ್ಕೆ ತುಂಬಾ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಕಳ್ಕೊಂಡು ಈ ರಾಜ್ಯ ದೇಶ ತುಂಬಾ ನಷ್ಟ ಅನುಭವಿಸಿದೆ ಅಂತ ಹೇಳಿ ಹೇಳ್ಬೋದು ಸರ್. ಹರ್ಕೇಶ್ ಅಂತೇಳಿ ಅವರು ಈ ದೇಶ ಕಂಡ ಅಪ್ರತಿಮ ನಾಯಕ. ಈ ದೇಶದಲ್ಲಿ ಅವರು ಬಿಟ್ಟೋಗ್ಬೇಕಾದ್ರೆ ಅವರ ಹೆಜ್ಜೆ ಗುರ್ತನ ಬಿಟ್ಟೋಗವ್ರೆ. ಅವರು ಇತಿಹಾಸ ಸೇರ್ಕೊಂಡವ್ರೆ ಈಗ ಇಡೀ ಇಂಡಿಯಾಕ್ಕೇನೆ. ಅವರು ವಿಶ್ವಸಂಸ್ಥೆ ಸದಸ್ಯರಾಗಿ ಕೆಲಸ ಮಾಡಿದ್ರು, ಕೇಂದ್ರ ಮಂತ್ರಿಗಳಾಗಿದ್ರು, ರಾಜ್ಯಪಾಲರಾಗಿದ್ರು, ಈ ದೇಶದ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಅವರು ತನ್ನಂಥ ಕಾರ್ಯಕ್ರಮ ಬೆಂಗಳೂರು ಇವತ್ತು ಅಭಿವೃದ್ಧಿ ಆಗಬೇಕಾದ್ರೆ ಅವರು IT-BT ಫಸ್ಟ್ ತಂದವರು. ಇವತ್ತು ಲಕ್ಷಾಂತರ ಜನ ಉದ್ಯೋಗ ಸೃಷ್ಟಿ ಮಾಡಿಕೊಟ್ಟಂತ ಮಹಾನ್ ಭಾವ. ಮುಂದಾಲೋಚನೆಯಿಂದ ಮಾಡಿದ್ರು, ಯಶಸ್ವಿನಿ ತಂದ್ರು. ಇವತ್ತು ಲಕ್ಷಾಂತರ ಜನ ಅದರ ಪ್ರಯೋಜನ ಪಡಿತಾ ಇದ್ದಾರೆ. ಇದು ಎಲ್ಲದಕ್ಕಿಂತ ಮಿಗಿಲಾಗಿ ಕರ್ನಾಟಕದಲ್ಲಿ ಸ್ತ್ರೀಶಕ್ತಿ ಸಂಘ ಮಾಡಿದ್ರು. ಇವತ್ತು ಸ್ತ್ರೀಶಕ್ತಿಯವರು ತಮ್ಮ ಸ್ವಾವಲಂಬಿಗಳಾಗಿ ತಮ್ಮ ಬದುಕನ್ನ ರೂಪಿಸಿಕೊಳ್ಳೋಕೆ ಒಂದು ಮಾರ್ಗವನ್ನು ಅವರು ಮಾಡಿಕೊಟ್ಟಂತ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ವೀರಣ್ಣಗೌಡರು ನಿಂತಿದ್ರು ಕಾಂಗ್ರೆಸ್ಸಿಂದ. ಇವರು PSP ನಿಂತಿದ್ರು ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಿಂದ. ಅವಾಗ ಪತ್ರಕರ್ತರು ವೀರಣ್ಣಗೌಡರು ಕೇಳ್ತಾರೆ ಹೇಗೆ ಇದು ಅಂತ. ಅಯ್ಯೋ ಏನಪ್ಪಾ ಮಾಡಾನೆ, ಆಕಾಶದಲ್ಲಿ ಚಿಕ್ಕಿ ಕೂಡ ಕೃಷ್ಣ ಕೃಷ್ಣ ಅಂತವೆ, ನಾವ್ ಏನ್ ಮಾಡೋಕ್ಕಾಗದಪ್ಪ ಅಂದ್ರೆ ಆ ಮಟ್ಟದಲ್ಲಿ ಇದ್ರು ಅವತ್ತು. ನಮ್ಗೆ ಮದ್ದೂರು ಕಡೆಯಿಂದ, ಸೋಮನಹಳ್ಳಿ ಕಡೆಯಿಂದ ಹೌದು, ಪ್ರಸನ್ನ ಇದಾರಲ್ಲ ಅವ್ರ ಕಡೆಯಿಂದ. ನಮ್ಮ ತಾಲೂಕಿಗೆ ಎಸ್.ಎಂ. ಕೃಷ್ಣ ಸಾಹೇಬ್ರ ಕೊಡುಗೆ. ನೀವು ಕಣ್ಣಿಗೆ ಬಸ್ ಸ್ಟ್ಯಾಂಡು 12,000 ಮನೆ ಈ ತಾಲೂಕಿನ 4 ವರ್ಷ ಅಧಿಕಾರದ ಕೊಟ್ಟಿರೋದು ಮುಖ್ಯಮಂತ್ರಿ ಆಗಿದ್ದಾವೆ. 12,000 ಮನೆ ಗ್ರಾಂಟು ಬಡವರಿಗೆ ತೊಂಪೆಗಳು ಮಾಡವ್ರೆ. ಎಸ್.ಎಂ. ಕೃಷ್ಣ ಬಡಾವಣೆ, ಯೋಗೇಶ್ ಬಡಾವಣೆ ಅಂದ್ಬಿಟ್ಟು ತೊಂಪೆಗಳು ಮಾಡವ್ರೆ ಬಡವ್ರಿಗೆ 50 ಮನೆಯ. ಅದು ಬಿಟ್ಟರೆ ತಿರ್ಗಾ ರಸ್ತೆಗೆ 1,200 ಕೋಟಿ ಕೊಟ್ಟಿದ್ರು 4 ವರ್ಷದಲ್ಲಿ. ಈ ತಾಲೂಕು ಒಳ್ಳೆ ಕೆಲಸ, ಒಳ್ಳೆ ಅವ್ರು ಹೇಳುವಂಗೆ, ನಮ್ಮ ಹರ್ಕೇಶನ್ ಹೇಳುವಂಗೆ ಯಶಸ್ವಿನಿ, ಇದು ಇದ್ರ ಸಂಘ, ಸ್ತ್ರೀಶಕ್ತಿ, ಇವೆಲ್ಲ ಆಮೇಲೆ ಈ ಕೈಲಿ ಕೊಡೋದು ಆ ಕೈಲಿ ಹೇಳ್ತಿಲ್ಲ ಅವರು. ಇಂಥ ಮುಖ್ಯಮಂತ್ರಿ ನಾನು ಎಲ್ಲೂ ನೋಡ್ಲಿ. ನಾವು 2 ಸಲ ಮನೆಗೆ ಹೋಗಿದ್ದೀವಿ, CM ಆಗಿದ್ದಾವ. ಹೋಗಿದ್ದೀನಿ, ನೈಟ್ ಹೋದೋ, ಬೆಳಗ್ಗೆ ಬಾಪ ಅಂದ್ರೆ ಹೋದೋ, ತಿರುಗಿ ಪಾದಯಾತ್ರೆ ಮಾಡೋದು ಜೊತೆ ಹೋದೋ. ಆದ್ರೂ ಒಬ್ಬರನ್ನ ಯಾರನ್ನೇಲಿ ಟೀಕೆ ಮಾಡ್ತಾರಲ್ಲ ಅವರು, ಯಾರನ್ನೇಲಿ ತೂಕವಾದ ಅದೇ ರಾಜಕಾರಣದ ಹಂಗೆ ಇರಬೇಕು. ನಿಮ್ಮ ಮಾಧ್ಯಮದಲ್ಲಿ ತೋರಿಸ್ರು. ಈಗ ದೇಶದಲ್ಲಿ ನೋಡಿದೆ ನಾನು, ದೇಶದಲ್ಲಿ ಟೀಕೆ ಮಾಡೋದು ಉಳ್ಕೋದಿಲ್ವಂತೆ, ಕೆಲಸ ಮಾಡೋದು ಉಳ್ಕೊಂತೆ. ಏನ್ ಸರ್ ನಿಜನ ಇದು? ಈಗ ನಾವು ಪಂಚಾಯತಿ ನಂಬರ್ ಆಗಿ ಮಾಜಿ ಇದಾಗಿ ನಮಗೂ ಅನುಭವ ಅದೇ. ನಾವು ಕೆಲಸಗಳು 35 ವರ್ಷ ಇದೇ ಕೆಲಸ ಬೆಳಗ್ಗೆ ಇದ್ರೆ ಬಡವ್ರಿಗೆ. ಆದ್ರೆ ಇಂಥ ಮುಖ್ಯಮಂತ್ರಿ, ಇಂಥ ಚಂಪಣಕ್ಕೆ ಅವರು ಬೇಜಾನ್ ಕೊಡುಗೆ ತಾಲೂಕೆ. ಅವ್ರು ಕೊಡ್ಲಾಗೆ ತಿರುಗಣೆ ಬರೀ 2 ಸರಿ 3 ಸರಿ ಕಾಂಗ್ರೆಸ್ ಗೆಲ್ಬೇಕಾದ್ರೆ ಆ ಕೆಲಸ ಮಾಡೋದಕ್ಕೆ ನಮ್ಮ ಯೋಗೇಶ್ ಅನ್ನೋದು ಗೆದ್ದುದಿಲ್ಲ ಕಾಂಗ್ರೆಸ್ಸಿಂದ. ಅವ್ರ ಕೆಲಸ ನೀರಾವರಿ ಎಲ್ಲ ಬೇಜಾನ್ ಇವರು ಮಾಡೋರು. ಇಲ್ಲಿ ತಿರುಗಿ ಗೆಲ್ಸೂರು ಜನ ಕೆಲಸ ಇನ್ನೂ ಮುಂದಕ್ಕಾಗಲಿ. ಸರ್ಕಾರ ಅದೇ, ಈ ತಾಲೂಕು ಒಳ್ಳೇದಾಗಲಿ, ಈ ಜಿಲ್ಲೆಗೂ ಒಳ್ಳೇದಾಗಲಿ, ನಿಮಗೂ ಮಾಧ್ಯಮದವ್ರಿಗೂ ಒಳ್ಳೇದಾಗಲಿ. ಎಸ್.ಎಂ. ಕೃಷ್ಣ ಅವರು ಕೇವಲ ಟೀಕೆಗಳ ಯಾವುದೇ ಕಾರಣಕ್ಕೂ ಕೂಡ ಮಾಡ್ತಿಲ್ಲ. ಕೂಡ ಕೇವಲ ಅಭಿವೃದ್ಧಿ ಕೆಲಸಗಳನ್ನ ಮಾತ್ರ ಮಾಡ್ತಿದ್ರು. ಇದೇ ಕಾರಣಕ್ಕಾಗಿ ಬೆಂಗಳೂರಿಂದ ಮೈಸೂರಿಗೆ ಇವತ್ತು ಕೇವಲ 3 ಗಂಟೆಗಳಲ್ಲಿ ಯಾವುದೇ ವೆಹಿಕಲ್ ಹೋದ್ರೂ ಕೂಡ ಬಂದ್ ಸೇರ್ಬೋದು. ಆ ರೀತಿ ಅಂತ ರಸ್ತೆ ಕೂಡ ನಿರ್ಮಾಣ ಆಗಿದೆ. ಈ ಒಂದು ರಸ್ತೆನ NH7 ಆಗಿ ಮೊದಲೇ ನಿರ್ಮಾಣವನ್ನು ಕೂಡ ಮಾಡಿದ್ರು. ಅದೇ ರೀತಿಗೆ ಬೆಂಗಳೂರಿನಲ್ಲಿ ಸಬರ್ಬನ್ ಟ್ರೈನ್ ಅನ್ನು ಕೂಡ ಕಲ್ಪನೆಯನ್ನು ಕೂಡ ಮಾಡಿದ್ರು. ಮೆಟ್ರೋಗೂ ಕೂಡ ಚಾಲನೆ ಕೂಡ ಕೊಟ್ಟಿದ್ರು. ಅಂಡರ್ ಪಾಸ್ಗಳಾಗಿರ್ಬೋದು, ಫ್ಲೈಓವರ್ಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಮಾಡಿದ್ರು. ಮತ್ತೆ ಔಟರ್ ರಿಂಗ್ ರೋಡ್ ಕೂಡ ಮಾಡಿದ್ರು. ಇದೇ ಕಾರಣಕ್ಕಾಗಿ
ಬೆಂಗಳೂರು ದೊಡ್ಡ ಸಿಟಿಯಾಗಿ ಬದಲಾಯಿತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಗುಡಿಸುವಂತಾಯಿತು. IT-BT ಕಂಪ್ನಿಗಳಾಯಿತು. ಇವತ್ತು ಕೇವಲ ನಮ್ಮ ರಾಜ್ಯದವರಲ್ಲ, ಇಡೀ ವಿಶ್ವದಿಂದಲೂ ಕೂಡ ಸಾಕಷ್ಟು ಜನ ಬಂಡವಾಳ ಹೂಡಿಕೆದಾರರು ಬಂದು ಬೆಂಗಳೂರಲ್ಲಿ IT-BT ಕಂಪ್ನಿಗಳನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಬೇರೆ ರಾಜ್ಯದಿಂದಲೂ ಕೂಡ ಬಂದು ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಹೀಗಾಗಿ SM ಕೃಷ್ಣ ಅವರನ್ನ ಕೇವಲ ನಮ್ಮ ಮಂಡ್ಯ, ಬೆಂಗಳೂರು, ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶನೇ ಇವತ್ತು ಅವ್ರನ್ನ ಕಳ್ಕೊಂಡಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಕ್ಯಾಮ್ರಾಮನ್ ಪವನ್ ಜೊತೆ ಮಲಂಡಲೇಶ್, ಪವರ್ ಟಿವಿ.